ಕುಬೇರ ಮೂಲೆ ಹೈಟ್ ಆಗಿರ್ಬೇಕು ಅಂತ ನೀವೇನಾದ್ರೂ ನಿಮ್ ಟೆರೆಸ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ವಾಟ್ ಈಸ್ ಕುಬೇರ ಮೂಲೆ? ಸೌತ್ ವೆಸ್ಟ್ ಕಾರ್ನರ್ ಆಫ್ ದ ಪ್ಲಾಟ್. ಎಲ್ಲಾ ಕಾರ್ನರ್ಸ್ ಗಿಂತ ಸೌತ್ ವೆಸ್ಟ್ ಕಾರ್ನರ್ ಮಾತ್ರ ಯಾಕೆ ಹೈಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ ಅನ್ನೋದನ್ನ ರೀಸನ್ ತಿಳ್ಕೊಳ್ಳೋಣ. ಇಟ್ಸ್ ಅ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಿಸ್. ಆಗಿನ ಕಾಲದಲ್ಲಿ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್. ಸೊ ಅಲ್ಲಿ ಪ್ರಾಡಕ್ಟ್ ಟು ಪ್ರಾಡಕ್ಟ್ ಎಕ್ಸ್ಚೇಂಜ್ ಮಾತ್ರ ಇತ್ತು. ಈ ಪ್ರಾಡಕ್ಟ್ ಅನ್ನ ಅವರು ಸುಭದ್ರ ಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ಸೌತ್ ವೆಸ್ಟ್ ಕಾರ್ನರ್ ಬಂದ್ಬಿಟ್ಟು ನಮ್ಗೆ ಸನ್ ಜಾಸ್ತಿ ಡೇ ಟೈಮ್ ಅಲ್ಲಿ ಈವ್ನಿಂಗ್ ಅಲ್ಲಿ ಸನ್ಸೆಟ್ ಆಗುವಾಗ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನಮ್ಗೆ ತುಂಬಾ ಶಾಖ ಇರುತ್ತೆ. ಅದು ನಮ್ಗೆ ವೆಟ್ ಇರಬಾರ್ದು, ಮಾಯಿಸ್ಟ್ ಆಗ್ಬಾರ್ದು ಅಂತ ಗ್ರೇನ್ಸ್ ಎಲ್ಲ ಅಲ್ಲಿನೇ ಸ್ಟೋರ್ ಮಾಡ್ತಿದ್ರು. ಅದೇ ಜೊತೆಗೆ ಇನ್ಸೆಕ್ಟ್ಸ್ ಇಂದ ಮತ್ತೆ ಸ್ನೇಕ್ಸ್ ಇಂದ ರ್ಯಾಟ್ಸ್ ಇಂದ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ವಲ್ಪ ಎಲಿವೇಟ್ ಮಾಡ್ತಾ ಇದ್ರು. ಬಿಕಾಸ್ ಆಫ್ ದಿಸ್ ರೀಸನ್ ದಟ್ ಕುಬೇರ ಮೂಲೆ ದೇ ಹ್ಯಾವ್ ರೈಸ್ಡ್ ಇನ್ ದ ಪ್ಲಾಟ್ಫಾರ್ಮ್ ಅಲ್ಲಿ ಹೈಟ್ ಮಾಡಿರ್ತಾರೆ. ಈ ಬಿಹೈಂಡ್ ದ ರೀಸನ್ ಇಟ್ಕೊಂಡು ಅವ್ರು ಕುಬೇರ ಮೂಲ ಹೈಟ್ ಮಾಡ್ತಿದ್ದು. ಬಟ್ ಇವಾಗಿನ ಕಾಲದಲ್ಲಿ ಇದನ್ನ ನಾವ್ ಯಾವ್ದು ಫಾಲೋ ಮಾಡ್ತಾ ಇಲ್ಲ. ಏನಕ್ಕೆ ಮಾಡಿದಾರೆ ಅನ್ನೋದು ತಿಳ್ಕೊತಾ ಇಲ್ಲ. ಬಿಕಾಸ್ ಆಫ್ ದಿಸ್ ಸೀಸನ್ ಅವ್ರು ಎಲಿವೇಟ್ ಮಾಡ್ತಿದ್ರು ಕುಬೇರ ಮೂಲ ಹೈಟ್ ಆಗಿರ್ಬೇಕು ಅಂತ. ನಾವು ಕೂಡ ಇವಾಗಿನ ಟ್ರೆಂಡ್ ಅಲ್ಲಿ ಅದನ್ನೇ ರೀತಿ ಮಾಡ್ತಾ ಇದೀವಿ. ಬಟ್ ದರ್ ಈಸ್ ನೋ ಯೂಸ್ ಇನ್ ದಟ್. ಅದು ಒಂದು ಮಿಸ್ಕಾನ್ಸೆಪ್ಷನ್ ಅಷ್ಟೇ ಇದೆ ಎಲ್ಲಾರ್ಗು. ನೀವು ಇದನ್ನ ಮಾಡ್ಬೇಕಾದ್ರೆ ಓವರ್ ಹೆಡ್ ಟ್ಯಾಂಕ್ ಅಲ್ಲೇ ಕಟ್ಟಬೇಕು ಅಂತ ಏನಿಲ್ಲ. ನೀವು ಅಲ್ಲಿ ಕಟ್ಟೋದ್ರಿಂದ ಬೇರೆ ಕಡೆ ಕಟ್ಟೋದ್ರಿಂದ ಇಲ್ಲೇ ಕಟ್ತಿದೀವಿ ಅಂತಂದ್ರೆ ಒಂದು ಮನಸ್ಸು ನಿಮ್ಗೆ ಸಮಾಧಾನ ಇತ್ತು ಅಂತಾನೆ ಯು ಕ್ಯಾನ್ ಗೋ ಹೆಡ್. ಅದು ಪರ್ಟಿಕ್ಯುಲರ್ ಅಲ್ಲಿ ಮಾಡ್ಲೇಬೇಕು ಅಂತ ಏನಾದ್ರು ನೀವು ಮಾಡ್ಬೇಕು ಅಂತ ಇದ್ರೆ ಇಟ್ಸ್ ಅ ವೇಸ್ಟ್ ಆಫ್ ಕಾಸ್ಟ್ ಅಂತಾನೆ ಹೇಳ್ತೀನಿ. ಅದನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.